ಅಶೋಕ್ ರಾಯ್ ಮಹಿಳಾ ಪೊಲೀಸ್ ಸ್ಟೇಷನ್ ಅನ್ನ ಜಾಗ ಕೊಟ್ಟಿದ್ದೇನೆ, ಕಟ್ಟಡ ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ. ನಾನು ಹೇಳಿದೆ, ಅವರು ಬಹಳ ಮೊದಲನೇ ಸಾರಿ ಗೆದ್ದಿದ್ದಾರೆ, ಫಸ್ಟ್ ಟೈಮ್ MLA ಅವರು. ಸ್ವಾಭಾವಿಕವಾಗಿ ಒಂದಿಷ್ಟು ಜೋಶ್ ಇರುತ್ತೆ, ನಾನು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡೋದು. ನಾನು ನಿಮಗಿನ್ನ ಜಾಸ್ತಿ ಇದ್ದೇನೆ, ಫಸ್ಟ್ ಟೈಮ್ ಗೆದ್ದಾಗ ಆಯ್ತಾ. ಅದೇನಾಯ್ತು ಅಂದರೆ ಫಸ್ಟ್ ಟೈಮೇ ಮಂತ್ರಿ ಮಾಡಿಬಿಟ್ರು ನಮ್ಮನ್ನು, ಹಾಗಾಗಿ ಸ್ವಲ್ಪ ಸ್ಲೋ ಆಯಿತು ಗಾಡಿ. ಆದ್ದರಿಂದ ನಿಮಗೆ ಪೊಲೀಸ್ ಸ್ಟೇಷನ್ ಏನು ನೀವು ಕೇಳಿದ್ದೀರಾ ಅದನ್ನು ಇಲ್ಲೇ ಮಂಜೂರು ಮಾಡ್ತೀವಿ. 1 ಕೋಟಿ ರೂಪಾಯಿ ಬಿ ಗ್ರೇಡ್ ಪೊಲೀಸ್ ಸ್ಟೇಷನ್ ಅಂತ, A ಕ್ಯಾಟಗರಿ B ಕ್ಯಾಟಗರಿ ಅಂತಿದೆ ನಮ್ಮಲ್ಲಿ. B ಕ್ಯಾಟಗರಿ ಪೊಲೀಸ್ ಸ್ಟೇಷನ್, ಅದು ನೀವು ಮಹಿಳೆಯರ ಪೊಲೀಸ್ ಸ್ಟೇಷನ್ ಕೇಳಿರೋದು. ನಾವು ಮಹಿಳೆಯರ ರಕ್ಷಣೆಗೆ ಏನೆಲ್ಲ ಕಾರ್ಯಕ್ರಮ ಮಾಡಿದ್ದೇವೆ ಅಂದರೆ ಅದನ್ನು ಹೇಳೋಕ್ಕಾಗೋದಿಲ್ಲ, ಅಷ್ಟು ಕಾರ್ಯಕ್ರಮ ಮಹಿಳೆಯರ ರಕ್ಷಣೆಗೆ ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾವು ಸುಮಾರು 500-600 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಅಲ್ಲಿ ಅವರಿಗೆ ಕ್ಯಾಮರಾಗಳು ಹಾಕೋದಿರ್ಬೋದು, ಅವರಿಗೆ ಏನೆಲ್ಲ ಅಸಿಸ್ಟೆನ್ಸ್ ಸಿಗ್ಬೋದು ಅದಿರ್ಬೋದು. ಆಮೇಲೆ ವುಮೆನ್ ಪೊಲೀಸ್, ನಾವು ಪೆಟ್ರೋಲಿಂಗ್ ಮಾಡೋದಕ್ಕೆ ಲೇಡಿ ಪೊಲೀಸು, ವುಮೆನ್ ಪೊಲೀಸಿಗೆ ಕಾರ್ ಕೊಟ್ಟಿದ್ದೀವಿ. ಅವರೇ ಕಾನ್ಸ್ಟೇಬಲ್ಲು ಅಥವಾ ಇನ್ಸ್ಪೆಕ್ಟ್ರು ಅಥವಾ ಸಬ್ ಇನ್ಸ್ಪೆಕ್ಟ್ರು, ಅವರೇ ಹೆಣ್ಮಕ್ಳು, ಅವರೇ ಓಡಾಡ್ತಾರೆ. ಅವರಿಗೆ ಪಿಂಕ್ ಕಾರ್ಸ್, ಪಿಂಕ್ ಪೊಲೀಸ್ ಅದನ್ನು ಮಾಡಿಕೊಟ್ಟಿದ್ದೇವೆ. ಅವರು ನೋಡಿ, ಅವ್ರು ನಗ್ತಾರೆ, ಅವರು ಅದೇ ಥರ ಸೀರೆ ಉಟ್ಕೊಂಡ್ಬಂದಿದ್ದಾರೆ ಪಿಂಕ್. ಅವರಿಗೆ ಅದೇ ರೀತಿಯಲ್ಲಿ ನಾವು ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ. ಅದಕ್ಕಾಗಿ ನಮ್ಮ ಅಶೋಕ್ ರಾಯ್ ಅವರು ಕೇಳಿರ್ತಕ್ಕಂಥ ಬೇಡಿಕೆಗೆ ಅಷ್ಟು ಅದನ್ನು ಮುಂದಿನ ದಿನದಲ್ಲಿ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ ಅವರು ಮಾಡ್ತಾರೆ. DR SP ಶಿಫ್ಟ್ ಮಾಡಬೇಕು, SP ಕಚೇರಿನ ಅಂತೇಳಿ ಬಹಳ ಬಂದಾಗೆಲ್ಲ ಹೇಳ್ತಾ ಇದ್ರು. ಅದು ಸ್ವಲ್ಪ ನಮ್ಮ ಅಧಿಕಾರಿಗಳಿಗೆ ಒಂದಿಷ್ಟು ಅಸಮಾಧಾನ ಅಂತಲ್ಲ, ಅವರಿಗೆ ಅನುಕೂಲ ಆಗೋದಿಲ್ಲ ಅಂಥೇಳಿ ಅವರು ನನ್ನ ಜೊತೆ ಹೇಳಿದ ಮೇಲೆ ಈಗ ತಾವು DAR ಕೇಳಿದ್ದೀವಿ, DR ಒಂದು ಶಿಫ್ಟ್ ಮಾಡಿ ಅಂತ. ಅದನ್ನು ಎಕ್ಸಾಮಿನ್ ಮಾಡಿ, ಇಫ್ ಇಟ್ ಈಸ್ ಪಾಸಿಬಲ್ ವಿಲ್ ಡೂ ದಟ್. ಅದನ್ನ ಮಾಡೋಣ. SP ಆಫೀಸು ಮುಂದಿನ ದಿನದಲ್ಲಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ, ಹೌ ಇಟ್ ಗೆಟ್ಸ್ ಡೆವಲಪ್. ಆದ್ದರಿಂದ ಸ್ನೇಹಿತರೆ, ಇವತ್ತು ಭಾಳ ಸಂತೋಷದಿಂದ 160 ಕ್ವಾರ್ಟರ್ಸು ಒಂದೇ ಕಡೆ ಮಾಡಿದ್ವಿ.